ಸರ್ ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಮ ಊರು ನೀರು ಜಲ ಒಂದು ನಮ್ಗೆ ಉಳ್ಸ್ಕೊಂಡ್ ಕೊಟ್ರೆ ಸಾಕು, ನಮ್ಮ ಬಾಕಿದೇನು ಬೇಡ. ನಮ್ಗೆ ಭಾಳ ತೊಂದರೆ ಆಗ್ತದೆ ಇಲ್ಲಿ. ನಮ್ಮ ಮನೆಯವರು ಹೋಗಿ ಒಂದು ಒಲೆ ಮೇಲೆ ಹೆಸರು ಎತ್ತಿಟ್ಟು ಹೋದ್ರೆ 1 kg ಅಕ್ಕಿ ತರಂತದ ಪೊಸಿಷನ್ದಲ್ಲಿ ನಾವು ಇವರು ಹೆಮ್ಮೆದಿಂದ ಊಟ ಮಾಡ್ತೇವೆ. 1 kg ಅಕ್ಕಿ ತಂದು ನಾವು ಮಕ್ಕಳ ಮರಿಗೆಲ್ಲ ಶಾಲೆ ಶಿಕ್ಷಣ ಅದ್ರಲ್ಲೇ ನಾವು ಇದು ಮಾಡ್ತೇವೆ. ಆದ್ರೆ ಯಾರ ಕಡೆಗೆ ಇನ್ನೊಬ್ರ ಹಂಗನಲ್ಲಿ ಕೈ ಚಾಚೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಗೆ ಅದನ್ನೇ ಉಳಿಸ್ಕೊಂಡ್ ಕೊಟ್ರೆ ಸಾಕು. ನಮ್ಗೆ ಈ ವಾಣಿಜ್ಯ ಬಂದ್ರೆ ಬೇಡ ಬೇಡ ಬೇಡ. ಇಲ್ಲಿ ಯಾರಿಗೂ ಇಷ್ಟನೇ ಇಲ್ಲ. ಎಲ್ಲರೂ ಮನೆ ಮಠ ಕಳ್ಕೊಳ್ತೇವೆ. ಎಲ್ಲ ಆತುರದಲ್ಲಿದ್ದಾರೆ. ಹಿಂಗೆ ರಾತ್ರಿ ಹಗ್ಲಿ ನಿದ್ರೆ ಬೀಳೋದಿಲ್ಲ, ಹೊಟ್ಟೆಗೆ ಊಟ ಸೇರೋದಿಲ್ಲ. ನಮ್ಗೆ ಹೆಂಗ ಏನು ನಮ್ಗೆ ಪರಿಸ್ಥಿತಿ ಬಂದಿದಪ್ಪ ಅಂತ. ಈಗ ಬೇರೆ ಸುತ್ತಮುತ್ತ ಊರಲ್ಲಿ ಈಗ ಚಂಡೆ ಮುದ್ಗ ಅತ್ಲಾಗೆಲ್ಲ ಹೋದದ್ದು ನಾವು ಕಣ್ಣಲ್ಲಿ ನೋಡ್ತಾ ಇದ್ದೇವೆ. ಕಣ್ಣಂತೆ ಕಣ್ಣೀರೆಲ್ಲ ರಕ್ತ ಹರಿಸ್ತಾ ತಿರುಗ್ತಾ ಇದ್ದಾರೆ ಅವರು. ಮತ್ತೆ ಅವರೆಲ್ಲ ಇದ್ದಿದ್ದೆಲ್ಲ ಬಿಟ್ಕೊಂಡು ಹೋಗಿ ಬೇರೆಯವ್ರ ಕಡೆಗೆ ನಮ್ ಕೆಲಸ ಕೊಡಿ ಸರ್, ನಮ್ ಕೆಲಸ ಇದ್ದ ಕೊಡ್ರಿ ಸರ್ ಮಾಡ್ತೆ ಹೋಗ್ತಾರೆ. ಆ ಪರಿಸ್ಥಿತಿ ನಮ್ಗೆ ಬರೋದು ಬೇಡ. ನಮ್ಗೆ ಆ ಪರಿಸ್ಥಿತಿ ಬರೋದು ಬೇಡ. ನಮ್ಮ ಗಂಡದಿರೆಲ್ಲ ಹೋಗಿ ಇನ್ನೊಬ್ರ ಕಡೆ ಕೈ ಚಾಚ್ಕೊಂಡು ಕೈ ಕಟ್ಕೊಂಡು ಸರ್ ಕೆಲಸ ಇದ್ರು ಕೊಡಿ, ನಮ್ ಹೊಟ್ಟೆ ಹಸುವಾಗಿದೆ ಅಂತ ಹೇಳೋದು ಬೇಡ. ಅಂತ ಪರಿಸ್ಥಿತಿ ನಮ್ ಬೇಡ. ನಮ್ಮ ಮಕ್ಕಳ ಮರಿಗೆ ನಾವು ಸಾಕೋದು ಗುತ್ತುಂಟು, ಅವ್ರಿಗೆ ಏನು ಎಜುಕೇಶನ್ ಕೊಡೋದು ಗುತ್ತುಂಟು ನಮ್ಗೆ. ಮತ್ತೆ ಇವ್ರ ಕಡೆಗೆ ನಮ್ಗೆ ಏನೂ ಬೇಡ, ಯಾವ ಕೆಲಸನೂ ಬೇಡ, ಏನೂ ಬೇಡ ನಮ್ಗೆ. ನಮ್ಗೆ ಬೇಕಾದದ್ದು ಇಷ್ಟೇ, ನಮ್ಮ ಊರು ನಮ್ಗೆ ಉಳ್ಸ್ಕೊಂಡ್ ಕೊಡ್ಬೇಕು ಅಷ್ಟೇ. ಇದಕ್ಕೆ ನಾವು ಬಂದ್ರೆ ನಾವು ಏನ್ ಬಂದ್ರು ಮತ್ತೆ ನಾವು ಪ್ರಾಣ ಬಿಡಕ್ಕೂ ಸಿದ್ಧ, ಪ್ರಾಣ ಕೊಡಕ್ಕೂ ಸಿದ್ಧ. ಈ ಭೂಮಿ ಮೇಲೆ ಈ ಸಮುದ್ರಕ್ಕೆ ನಾವು ಮತ್ತೆ ಬಾಕಿ ಎಲ್ಲಿ ಹೋಗೋದಿಲ್ಲ. ಇಷ್ಟೆಲ್ಲ ಹೋರಾಡಿದ್ರು, ಇಷ್ಟೆಲ್ಲ ಇದು ಮಾಡಿದ್ರು. ರಾತ್ರಿ ಹೋಗ್ಲಿ ಗಂಡಸ್ರ ಮಕ್ಕಳಿಗೆ ಕಣ್ಣಿಗೆ ನಿದ್ರಿ ಅಲ್ಲಂತೆ. ಎಲ್ಲೆಲ್ಲ ತಿರ್ಗಾಡಿ ಯಾವ ಅಧಿಕಾರಿಗಳ ಎಲ್ಲ ಲೆಟರ್ ಕೊಟ್ರು. ಆದ್ರೆ ಒಬ್ರು ನಮ್ಗೆ ಬಂದು ಏನ್ ಆಗ್ತದೆ ಸತ್ತಿರೋ ಬದುಕಿರೋ ಹೇಳಿ ನಮ್ಗೆ ಕೇಳಕ್ ಬರೋದಿಲ್ಲ ಯಾರು. ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಬೇಲಿಕೆರೆಲ್ಲ ಅದು ಕಥೆನೂ ಇದೆ. ಮ್ಯಾಗ್ನಿಸ್ ಕಾಲದಲ್ಲೆಲ್ಲ ನಾವೆಲ್ಲ ಹೋಗಿ ಅದ ಸ್ಮಶಾನ ಸುಡು ಹೋಗ್ ಸಹ ಜಾಗ ಇಲ್ಲಾಗಿತ್ತಲ್ಲಿ. ಅಂತ ಪರಿಸ್ಥಿತಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ಮಾಡ್ಕೊಂಡೆ ಚಾವಿ ತಗೊಂಡು ಹೋಗ್ಕೊಂಡೆ ತೆಕ್ಕೊಂಡು ಅಲ್ಲಿ ಸುಟ್ಕೊಂಡು ಬರ್ಬೇಕಾಯ್ತು. ಹೆಣ ಎಲ್ಲ ಎಷ್ಟೆಷ್ಟೋ ಹೆಣ ಹೋಗಿದಲ್ಲೆಲ್ಲ. ಅದೆಲ್ಲ ನೋಡಿ ಇದ್ ಮಾಡಿ ನಮ್ಗೆ ಯಾವುದಿದ್ದೆ ಬಂದರೆ ಬೇಡ, ಏನು ಬೇಡ. ವಾಣಿಜ್ಯ ಬಂದರೆ ಬೇಡ, ನಮ್ಗೆ ಬೇಡನೇ ಬೇಡ. ಏನೇ ಬರ್ಲಿ ಏನೇ ಇರ್ಲಿ ನಾವು ಪ್ರಾಣ ಬಿಡಕ್ಕೂ ಸಿದ್ಧ, ಪ್ರಾಣ ಕೊಡಕ್ಕೂ ಸಿದ್ಧ. ಇದೇ ಭೂಮಿ ಮೇಲೆ, ಇದೇ ಜಾಗ ಮೇಲೆ. ಮತ್ ನಾವು ಇಲ್ಲಿ ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ. ನಮ್ಗೆ ಇದ್ ಬಿಟ್ಟು ಮತ್ತೆ ಯಾವುದಿದ್ದೇ ಇಲ್ಲ ನಮ್ಗೆ. ಅದು ವಾಣಿಜ್ಯ ಬಂದ್ರೆ ಮಾತ್ರ ಬೇಡ 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 ಹೆದ್ರ ಬೇಡ ಅಷ್ಟೇ. ನಾವ್ ಹೇಳ್ ನಮ್ ಕೆಲ್ಸ ಕೊಡೋದು ಬೇಡ, ಅವ್ರು ನಮ್ಗೆ ಬದುಕ್ಸೋದು ಬೇಡ. ನಮ್ಗೆ ಇಸ ಕೊಡೋದು ಅದೆಲ್ಲ ಮಾಡಪ್ಪ. ನಮ್ಗೆ ತೊಟ್ಟು ಇಸ ಕೊಟ್ರ ಸಾಕು ನಮ್ಗೆ. ಇಲ್ಲೇ ಅಷ್ಟು ಮಾಡಿದ್ರೆ ಪುಣ್ಯ ಬರೋದು ಅವ್ರಿಗೆ. ಇಂಥದೆಲ್ಲ ಈ ಪುಣ್ಯಾತ್ಮ ಊರ್ ಇದು. ಇಂಥ ಊರ್ ಬಿಟ್ಕೊಂಡು ನಾವ್ ಎಲ್ಲಿ ಹೋಗಕ್ ಬದುಕಾಕ್ ಸಾಧ್ಯನೇ ಇಲ್ಲ. ನಮ್ ಕಡೆಗೆ ಮಕ್ಳು ಮರಿ ಸಾಕಾಕು ಆಗಲ್ಲ ನಮ್ಗೆ. ಹೋಗಿ ಹೋದವ್ರ ಪರಿಸ್ಥಿತಿ ಬೇಡ ಆಗಿದ್ ಸರ್. ನಾವ್ ಕಣ್ಣಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿಂದ ಚಿತ್ತಾಕೊಲ್ವರ್ಗಿನು ಎಲ್ಲಾರ್ದು ಕಣ್ಣಲ್ಲಿ ನೋಡ್ತಾ ಇದಾರೆ. ನೋಡ್ಕೊಂಡ್ ನಮ್ಗೆ ಅನುಭವ ಬಂದ್ ಹೋಗಿದೆ. ಜೀವ ನಡುಕ್ತಾ ಇದೆ ನಮ್ಗೆ. ಹಿಂಗ್ ಗಿಡಿ ನಡುಕ್ತಾ ಇದೆ ಜೀವ. ಅವ್ರದೆಲ್ಲ ಪರಿಸ್ಥಿತಿ ನೋಡ್ಕೊಂಡು ನಮ್ಗೆ ಅಂತ ಪರಿಸ್ಥಿತಿ ಬೇಡ ಅಂತೇವ್ ನಾವು. ಅಂತ ಪರಿಸ್ಥಿತಿ ನಮ್ಗೆ ಬರೋದ್ ಬೇಡ ಅಂತೇವ್ ನಾವು. ಬೇಡ್ಕೊಳ್ತೇವ ದೇವ್ರ ಹತ್ರ, ಭಗವಂತನ ಹತ್ರ. ನಾವು ಈ ನಮ್ಮ ಬೆಟ್ಟ ಕೋಟೆ ಬೆಟ್ಟ ಮುಟ್ಟುಕರ ಬರ್ತಾರ. ಅವ್ರು ಹೇಳಿದ್ರು ಸರು ನಾಶ ಆಗೋತಾರ ಅವ್ರು. ಮತ್ತೆ ನಮ್ ನರಸಿಂಹನೇ ಹಾಕಿದ್ದಾನೆ ಇಲ್ಲಿ. ಬಂದವ್ರು ಎಷ್ಟೋ ಮಣ್ಣು ಮುಕ್ ಹೋಗಿದ್ದಾರೆ. ಇಲ್ಲಿ ಉಪ್ಪು ನೀರು ಕುಡ್ಕೊಂಡು ಹೋಗಿದ್ದಾರೆ ಬಂದವ್ರು. ಇದ್ ಬೇಕಾದ್ರೆ ಸತ್ಯ ಸತ್ಯ ಸತ್ಯ. ಇದ್ ಮತ್ತೆ ಅವ್ರ ಪರಿಸ್ಥಿತಿ ಎಂತಕ್ಕೂ ಬೇಡ ಆಗೋದು. ಮತ್ತೆ ಆ ಪರಿಸ್ಥಿತಿ ಇದೆ. ಬೇಡ ಯಾಕ ಅವನೇ ಕಾಲ್ ಕಟ್ಕೊಂಡು ಓಡ್ ಹೋಗ್ಬೇಕವ ಮತ್ತೆ ಇಲ್ಲಿಂದ. ಆ ಪರಿಸ್ಥಿತಿ ಬರೋದು ಅವ್ರಿಗೆ ಬಂದವ್ರಿಗೆ ಇಲ್ಲಿ. ಅಂತದ ನಮ್ ದೇವ್ರೇ ಹಂಗಿದೆ ಇಲ್ಲಿ. ಉಗ್ರ ನರಸಿಂಹ ಮತ್ತೆ ಯಾರಿಗೆ ಬಿಟ್ಟವಲ್ಲ. ಮತ್ತೆ ಇದ್ ಬೇಕಾದ್ರೆ ಸತ್ಯ. ನಾವೆಲ್ಲ ಒಂದ್ ತಲೆ ಮೇಲೆ ಭಾರ ಹಾಕಿದೇವ್ ನಾವೀಗ. ನಮ್ ಕೈಯಿಂದ ಮಾಡಷ್ಟು ಪ್ರಯತ್ನ ಮಾಡಿದ್ವು, ಮತ್ತೇನು ಇಲ್ಲ.